सुमतिभिरनुमेजं शुद्धकाजं सखाजं सुखमजमनपाजं मुक्त्युपाजं विमाजं गृहजमहममेजं झेजमम्नाजगेयं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणित गुणमाणिक्य विशद प्रभाजालोल्लासोपहत सकलावद्यतमसे जगज्जन्मस्थेम प्रलय रचनाशीलवपुषे नमो शेषाम्नाय स्मृति हृदय दीप्ताय हरजे येन प्रादुरभावि भूमिवलये विस्तारिगो सन्ततिः प्राबोधिश्रुति पंकजं करुणया प्राकाशितत्वं परं कान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽभिषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याजरत्नावलिजन्म भूमिः वैराग्य भाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसी भुवि अनुव्याख्याननलिने चञ्चली गतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಕಾಮ್ಯಾಧಿಕರಣ ಅಂತ ಪ್ರಾರಂಭ ಆಯಿತು. ಈ ಕಾಮ್ಯಾಧಿಕರಣದಲ್ಲಿ ಬಂದ ಪ್ರಶ್ನೆ ಎಷ್ಟು, ದೇವರ ಗುಣಗಳ ಉಪಾಸನೆ ಮಾಡ್ಬೇಕಾ ಬೇಡವಾ ಅಂತ ಪ್ರಶ್ನೆ ಬಂತು. ಅದು ಯಾಕೆ ಅಂದ್ರೆ ಈಗ ಯಾವ ದೇವರ ಉಪಾಸನೆ ಮಾಡಿದ್ರೆ ನಮ್ಗೆ ದುಡ್ಡು ಕೀರ್ತಿ ಲೌಕಿಕ ಫಲ ಯಾವ ದೇವರ ಉಪಾಸನೆಯಿಂದ ಸಿಗತ್ತೋ ಅಂಥ ರೂಪದ ಅವಶ್ಯಕತೆ ಇದೆಯಾ ಧ್ಯಾನ ಮಾಡೋದು. ಈಗ ಶ್ರೀಕರ ಮಂತ್ರ ಜಪ ಮಾಡಿ ಶ್ರೀಕರನ ಅನುಗ್ರಹ ಪಡೆದ್ರೆ ಆಗ ಸಂಪತ್ತು ಬೇಗ ಸಿಗತ್ತೆ, ಸಂಪತ್ತಿನ ಲಾಭ. ಶ್ರೀಕರ ರೂಪದ ಧ್ಯಾನ ಮಾಡ್ಬೇಕಾ ಬೇಡವಾ? ಬೇಕಾಗಿಲ್ಲ. ಯಾಕಂದ್ರೆ ಆ ರೂಪವನ್ನ ಧ್ಯಾನ ಮಾಡಿದ್ರೆ ಲೌಕಿಕ ಸಂಪತ್ತನ್ನ ದೇವರು ಕೊಡ್ತಾರೆ, ಆದ್ರೆ ನಮ್ಗದ್ ಬೇಡ. ಮೋಕ್ಷ ಬೇಕು ಅಂತ ಇರೋರು ಬಿಂಬ ರೂಪವನ್ನ ಧ್ಯಾನ ಮಾಡಿದ್ರೆ ಸಾಕು. ಆ ಬಿಂಬ ರೂಪ ಬಿಟ್ಟು ಬೇರೆದನ್ನ ಚಿಂತಿಸಿದ್ರೆ ಉಪಯೋಗ ಇಲ್ಲ. ಯಾಕೆ ಬೇರೆದನ್ನ ಧ್ಯಾನ ಮಾಡ್ತಾ ಇದ್ರೆ ಆಗ ಅದರಿಂದ ಸಿಗೋ ಫಲ ಲೌಕಿಕ ಫಲ, ಅದು ನಮಗ್ ಬೇಕಾಗಿಲ್ಲ. ಹೀಗೆ ಲೌಕಿಕ ಫಲಕ್ಕೋಸ್ಕರ ಧ್ಯಾನ ಮಾಡೋಗಿದ್ರೆ ಅದು ಮಾಡ್ಬೋದು ನಿಜ, ಆದ್ರೆ ಮೋಕ್ಷ ಬೇಕು ಅಂತ ಇರೋ ವ್ಯಕ್ತಿಗೆ ಅದು ಬೇಕಾಗಿಲ್ಲ. ಹಾಗಾದ್ರೆ ಅವನ್ಗೆ ಬಿಂಬರೂಪ ಧ್ಯಾನ ಸಾಕು. ಅದು ಬಿಟ್ಟು ಬೇರೆ ರೂಪಗಳು ಅದು ಯಾವುದೇ ಇರ್ಲಿ, ಈ ವಿಘ್ನ ಪರಿಹಾರ ಆಗ್ಬೇಕು ಅಂದ್ರೆ ಲೌಕಿಕ ಫಲ ಅದು ಬೇಕಾಗಿಲ್ಲ. ಅದು ನರಸಿಂಹದೇವರ ರೂಪ ಚಿಂತನೆ ಮಾಡ್ಬೇಕಾದ್ರೆ ಅದು ಬೇಕಾಗಿಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲ ವೈಕಲ್ಪಿಕ ಮಾಡಿದ್ರು ಮಾಡ್ಬೋದು, ಇಲ್ಲ ಅಂತಲೂ ಇರ್ಬಹುದು. ಈಗ ಬಿಂಬರೂಪ ಧ್ಯಾನ ಅಂತೂ ಮಾಡ್ಲೇಬೇಕು. ಬಿಂಬರೂಪ ಬಿಟ್ಟು ಬೇರೆ ರೂಪದ ಚಿಂತನೆಯನ್ನ ಮಾಡಬಹುದು, ಮಾಡದೇನೋ ಇರಬಹುದು ಅಂತ ಈ ರೀತಿ ವೈಕಲ್ಪಿಕ ವಿಕಲ್ಪ ಇರ್ಬೋದು, ಇಲ್ದೇನೋ ಇರ್ಬೋದು ಅಂತಾರ ಅಂತ. ಅದಕ್ಕೆ ಪ್ರಶ್ನೆ ಬಂತು. ಪೂರ್ವ ಪಕ್ಷಿಗಳು ಹೇಳಿದ್ರು ಇಲ್ಲ ನಮ್ಮ ಸಿದ್ಧಾಂತ ಹೀಗೆ. ಅವ್ರು ಹೇಳ್ತಾರೆ ಪೂರ್ವ ಪಕ್ಷಿಗಳು, ಈಗ
ಜ್ಞಾನ ಸಂಪಾದನೆ ಆಗ್ಬೇಕು ಅಂದ್ರೆ ಒಬ್ಬ ಶಿಷ್ಯನಿಗೆ ಏನೇನ್ ಕಾರಣ? ಅವನು ಬರೀ ಗುರುಗಳ ಪಾಠ ಕೇಳಿದ್ರೆ ಸಾಕ? ಇಲ್ಲ, ಗುರುಗಳಿಗೆ ದಕ್ಷಿಣೆ ಕೊಡ್ತಾನೆ, ಇನ್ನು ಗುರುಗಳ ಸೇವೆ ಮಾಡ್ತಾನೆ, ಇನ್ನು ಅನೇಕ ರೀತಿ ಎಲ್ಲ ಇದ್ದಾಗ ಅವನಿಗೆ ಜ್ಞಾನ ಹುಟ್ಟತ್ತೆ. ಅದೇ ರೀತಿ ಒಬ್ಬನಿಗೆ ಜ್ಞಾನ ಸಂಪಾದನೆ ಆಗ್ಬೇಕು ಅಂದ್ರೆ ಶಿಷ್ಯ ಸಂಪಾದನೆ ಆಗ್ಬೇಕು. ಒಬ್ರಿಗೆ ಹೇಳ್ತಾ ಕೂತಿದ್ದ ಅನ್ಕೊಳ್ಳಿ, ಅವ್ನ್ ಜ್ಞಾನ ಸಂಪಾದನೆ ಆಗಲ್ಲ. ಒಬ್ನಿಗೆ ಹೇಳ್ತಾ ಕೂತ್ರೆ ಒಂದು 100 ಜನಕ್ಕೆ ಹೇಳ್ತಾ ಅಂತಂದ್ರೆ ಜ್ಞಾನ ಸಂಪಾದನೆ ಆಗತ್ತೆ. ಯಾಕೆ? ಅಲ್ಲಿ ಹಲವು ಪ್ರಶ್ನೆಗಳು ಬರುತ್ತೆ, ಅನೇಕ ರೀತಿ ಇರುತ್ತೆ. ಅಂತೂ ಜ್ಞಾನ ಸಂಪಾದನೆ ಆಗ್ಲಿಕ್ಕೆ ಅನೇಕ ತರ ಕಾರಣಗಳಿದೆ. ಗುರುಗಳ ಸೇವೆ ಆಗ್ಬೋದು, ಗುರುಗಳಿಗೆ ಕೊಡುವಂತಹ ದಕ್ಷಿಣೆ ಸಂಭಾವನೆ ಆಗ್ಬೋದು, ಅಥವಾ ಶಿಷ್ಯರ ಸಂಪಾದನೆ ಆಗ್ಬೋದು. ಹೀಗೆ ಅನೇಕ ಪದಾರ್ಥ ಸೇರ್ಕೊಂಡ್ರೆ ಆಗ ಒಂದು ಜ್ಞಾನ ಅನ್ನೋದು ಬರುತ್ತೆ. ಹಾಗಾದ್ರೆ ಅಲ್ಲೆಲ್ಲ ಏನ್ ಬೇಕು? ಒಂದು ಕೆಲಸ ಆಗ್ಬೇಕು ಅಂದ್ರೆ ಧನ ಬೇಕು, ಕನಕ ಅಂದ್ರೆ ಬಂಗಾರ ಬೇಕು, ಎಲ್ಲವೂ ಬೇಕಾಗಿದೆ. ಅದೇ ರೀತಿ ಈಗ ಕಾಮ್ಯ ಫಲ ನೀಡುವಂತಹ ಶ್ರೀಕರಾದಿ ರೂಪಗಳು, ಶ್ರೀಕರ ಅಂತ ದೇವರ ರೂಪ, ಆ ಶ್ರೀಕರ ಮಂತ್ರ ಜಪ ಮಾಡಿದಷ್ಟು ಶ್ರೀಕರನ ಅನುಗ್ರಹ ಆಗಿ ಕಾಮ್ಯ ಫಲ ಸಿಗತ್ತೆ. ಹಾಗಾಗಿ ಶ್ರೀಕರ ರೂಪ ಉಪಾಸನೆ ಮಾಡೋದು ಸರಿ, ಆದ್ರೆ ಜ್ಞಾನಕ್ಕೋಸ್ಕರ ಬೇಕಾದು ಅಂತ ಪ್ರಶ್ನೆ. ಯಾಕಂದ್ರೆ ಜ್ಞಾನಕ್ಕೋಸ್ಕರ ಅಂತೂ ಬೇಡ, ಬೇರೆ ಫಲಗಳಿಗೋಸ್ಕರ ಬೇಕಾದು, ಜ್ಞಾನಕ್ಕೋಸ್ಕರ ಅಂತೂ ಬೇಡವಲ್ಲ. ಇಲ್ಲ, ಜ್ಞಾನವೂ ಕೂಡ ಕಾಮ್ಯ ಫಲ, ಅದನ್ನು ಬಯಸ್ತೀವಲ್ಲ, ಅದು ಕೂಡ ಏನ್ ಮೋಕ್ಷ ಅಲ್ಲ, ಜ್ಞಾನವನ್ನು ಬಯಸ್ತಾ ಇರೋದು. ಹಾಗಾಗಿ ಅದು ಕಾಮ್ಯ ಫಲ. ಅದಕ್ಕಾಗಿ ಈ ಎಲ್ಲ ಭಗವಂತನ ಅಂದ್ರೆ ಬಿಂಬ ರೂಪ ಬಿಟ್ಟು ಬೇರೆ ರೂಪಗಳ ಉಪಾಸನೆ, ಅದರ ಚಿಂತನೆ ಅದೆಲ್ಲ ಬೇಕು ಅಂತ ಪೂರ್ವ ಪಕ್ಷ ಮಾಡಿದ. ಹಾಗಾದ್ರೆ ಅಂಗತ್ವಂ ಅಂತ ಹೇಳಿದ. ಅಂದ್ರೆ ಈ ಜ್ಞಾನ ಬರ್ಲಿಕ್ಕೆ ನಮಗೆ ಏನೇನ್ ಬೇಕು? ಧನ ಕನಕಾದಿಗಳೆಲ್ಲ ಇರ್ಬೇಕು. ದುಡ್ಡು, ಮತ್ತೆ ಶಿಷ್ಯರು, ಮತ್ತೆ ಇದು ಸಂಪತ್ತು ಅಂದ್ರೆ ಬಂಗಾರ ಮುಂತಾದ ಸಂಪತ್ತು, ಇದೆಲ್ಲ ಇತ್ತು ಅಂತ ಅಂದ್ರೆ ಅವನು ಜ್ಞಾನ ಪಡಿಲಿಕ್ಕೆ ಒಂದು ಅವಕಾಶ ಆಗತ್ತೆ. ಇಲ್ಲಾಂದ್ರೆ ಅವ್ನು ಹೇಗ್ ಜ್ಞಾನ ಪಡಿತಾನೆ? ಜೀವನವಿಡೀ ಕಷ್ಟನೇ ಆಗ್ಬಿಟ್ಟ ಜ್ಞಾನ ಪಡೆಯೋದು ಹೇಗೆ? ಆದ್ರಿಂದ ಅವೆಲ್ಲ ಬೇಕು. ಅವೆಲ್ಲ ಇದ್ದಾಗ ಜ್ಞಾನವನ್ನ ತಾನಾಗೆ ಪಡಿತಾನೆ. ಆದ್ರಿಂದ ಬಿಂಬರೂಪ ಬಿಟ್ಟು ಬೇರೆ ರೂಪವನ್ನು ಚಿಂತನೆ ಮಾಡಿ, ಯಾಕೆ ದುಡ್ಡು ಬೇಕು? ಶ್ರೀಕರ ಮಂತ್ರ ಜಪ ಮಾಡಿ ದುಡ್ಡೆಲ್ಲ ಸಿಗತ್ತೆ. ಸಿಕ್ಕದಾಗ ಅದರಿಂದ ಆರಾಮಾಗಿ ಜೀವನದಲ್ಲಿ ಇದ್ದು ಜ್ಞಾನ ಸಂಪಾದನೆ ಮಾಡ್ಬೋದು. ಇಲ್ಲ ಕಷ್ಟನೇ ಇದ್ರೆ ಜೀವನದಲ್ಲಿ ದುಡ್ಡು ಇಲ್ದೆ ಅವ್ನು ಯಾಕೆ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಹೀಗೆ ಒಂದು ಪೂರ್ವ ಪಕ್ಷ ಎತ್ತ. ಆವಾಗ ಉತ್ತರ ಕೊಡ್ಲಿಕ್ಕೆ ಅವಿರೋಧ, ನೋಡಿ ಮೋಕ್ಷಕ್ಕೆ ಏನ್ ತೊಂದರೆ ಇಲ್ಲ ಇದು ಅಂತ ಒಂದು ಉತ್ತರ ಕೊಡ್ತಾರೆ. ಏನ್ ತೊಂದರೆ ಇಲ್ಲ, ಅದರ ಅಭಿಪ್ರಾಯ ಏನು ಅಂದ್ರೆ, ಈಗ ಶ್ರೀಕರ ಅನ್ನೋ ಭಗವಂತನ ರೂಪ ಚಿಂತನೆ ಮಾಡ್ತೀವಿ ನಿಜ, ಅದರಿಂದ ಜ್ಞಾನಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ ನಿಜ. ಆದ್ರೆ ಮಾಡ್ಲೇಬೇಕು, ಅದೆಲ್ಲದೆ ಜ್ಞಾನವೇ ಸಿಗಲ್ಲ ಅನ್ನೋ ಮಾತಂತ. ಯಾಕೆಂದ್ರೆ ಬಿಂಬರೂಪ ಬಿಟ್ಟು ಬೇರೆ ರೂಪವನ್ನ ಧ್ಯಾನ ಮಾಡದೇ ಇದ್ರೆ ಮೋಕ್ಷ ಸಿಗಲ್ಲ ಅಂತ ಏನಿಲ್ಲ, ಮೋಕ್ಷ ಸಿಕ್ಕೇ ಸಿಗತ್ತೆ, ಅದಕ್ಕೇನ್ ತೊಂದರೆ ಇಲ್ಲ ನಿಜ. ಆದ್ರೆ ನೀವ್ ಹೇಳ್ದಾಗೆ ಈ ಕಾಮ್ಯ ಫಲಗಳು ಅಂದ್ರೆ ದುಡ್ಡು, ಕೀರ್ತಿ ಮುಂತಾದ ಏನೇನು ಕಾಮ್ಯ ಫಲಗಳಿದೆ, ಇದೆಲ್ಲ ಇದ್ದಾಗ ಜ್ಞಾನ ಬಂದೇ ಬರುತ್ತೆ ಅಂತಿಲ್ಲ. ಯಾಕಂದ್ರೆ ಕೆಲಸ ಎಡವಟ್ಟಾಗೋ ಸಂಭವನೂ ಇದೆ. ದುಡ್ಡು ಜಾಸ್ತಿ ಇದೆ, ಕೀರ್ತಿ ಇದೆ ಅಂದ್ರೆ ಎಡವಟ್ಟಾಗೋದೇ ಜಾಸ್ತಿ. ಅವ್ನು ಯಾಕೆ ಜ್ಞಾನ ಸಂಪಾದನೆ ಮಾರ್ಗಕ್ಕೆ ಬರ್ತಾನೆ? ಅಷ್ಟೆಲ್ಲ ಆರಾಮಾಗಿದ್ದಾಗ ಜ್ಞಾನ ಮಾರ್ಗ ಬರೋದೇ ಅಲ್ಲ, ಬೇರೆ ಮಾರ್ಗಕ್ಕೆ ಹೋಗ್ತಾನೆ. ಅದರಿಂದ ನೀವು ಅದಕ್ಕೆ ಅದಿದ್ದಾಗ ಮಾತ್ರ ಜ್ಞಾನ ಬರುತ್ತೆ ಅಂತೆಲ್ಲ ಹೇಳ್ಬೇಡಿ. ಅದ್ ಹೇಗೆ ಅಂದ್ರೆ ಬ್ರಹ್ಮತರ್ಕದಲ್ಲಿ ಒಂದು ಮಾತು ಬಂದಿದೆ ಅಂತೆ, ಏನು? ಅರ್ಥಾದಿ ಧರ್ಮ ಸಿದ್ಧೌಹಿ ನ ನಿಯತ್ಯ ಅಂಗಮಿಷ್ಯತೆ ಅಂತ. ಅಂದ್ರೆ ಈ ಧರ್ಮಾಚರಣೆ ಮಾಡ್ಬೇಕು, ಧರ್ಮಾಚರಣೆ ಮಾಡಿದಷ್ಟು ಧರ್ಮ ಸಿದ್ಧಿ ಆಗುತ್ತೆ. ಧರ್ಮ ಸಿದ್ಧಿ ಆಗಬೇಕು ಅಂತ ಆದ್ರೆ ಅದಕ್ಕೆ ದುಡ್ಡು ಬೇಕು ಅಂತ ನಿಯಮ ಇಲ್ವಂತೆ. ಯಾಕಂದ್ರೆ ದುಡ್ಡಿನಿಂದಲೇ ಧರ್ಮ ಸಿದ್ಧಿ ಅಂತ ಇಲ್ಲ, ಅದು ತಪ್ಪು ಅಂತ ನಿರಾಕರಣೆ ಮಾಡಿದ್ದಾರೆ ಬ್ರಹ್ಮತರ್ಕದಲ್ಲಿ. ಹಾಗಾದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳಲ್ಲಿ ಧರ್ಮ ಸಿದ್ಧಿಗೋಸ್ಕರ ಅರ್ಥ ಬೇಕು, ದುಡ್ಡು ಬೇಕು ಅಂತಿಲ್ಲ. ಧರ್ಮದ ಸಿದ್ಧಿ ದುಡ್ಡು ಇಲ್ಲೇನೋ ಆಗತ್ತೆ, ಅರ್ಥ ಇಲ್ದೇನೋ ಕೂಡ ಅಂತ ಒಂದು ಮಾತನ್ನ ಹೇಳಿದೆ. ಇದು ಶಾಸ್ತ್ರದಲ್ಲಿ ಬಂದ ವಾಕ್ಯಗಳ ಚರ್ಚೆ. ಆ ವಾಕ್ಯ ಏನ್ ಹೇಳಿದೆ, ಅದು ಇದು ಸರಿನಾ ಇಲ್ವಾ ಅಂತ ಇಷ್ಟು ಮಾತ್ರ ವಿಚಾರ ಮಾಡ್ತಾ ಇದ್ದಾರೆ, ಇನ್ನು ಬೇರೆ ವಿಚಾರಕ್ಕೆ ಹೋಗ್ಲಿಲ್ಲ. ಇನ್ನು ಒಟ್ಟು ಇದರ ವಿವರಣೆಯನ್ನ ಮಾಡ್ತಾ ಈ ಸೂತ್ರದ ಅರ್ಥ ಹೀಗೆ ಅಂತ ಹೇಳ್ತಾರೆ. ಓಂ ಕಾಮ್ಯಾಸ್ತು ಯಥಾ ಕಾಮಂ ಸಮುಚ್ಚೀಯೇರನ್ ನವ ಪೂರ್ವಹೇತ್ವಭಾವಾತ್ ಓಂ ಅಂತ ಇಷ್ಟು ದೀರ್ಘವಾದ ಸೂತ್ರ ಇದು ಬ್ರಹ್ಮಸೂತ್ರ. ಇದರ ಅರ್ಥ ಇಷ್ಟೇ, ಕಾಮ್ಯಾಸ್ತು ಅಂದ್ರೆ ಮೋಕ್ಷ ಬಿಟ್ಟು ಬೇರೆ ಕಾಮನೆಗಳು ನಮಗಿತ್ತು ಅಂದ್ರೆ ಆಗ ದೇವರ ಗುಣಗಳನ್ನ, ದೇವರ ಪ್ರಸಾದವನ್ನ ಅನುಸರಿಸಿಕೊಂಡೆ ನಾವು ಧ್ಯಾನ ಮಾಡ್ಬೇಕು. ಅಂದ್ರೆ ಒಬ್ಬ ಮೋಕ್ಷ ಬೇಕು ಅಂತ ಇರೋನು ದೇವರ ಗುಣವನ್ನು ಬಯಸ್ಲಿ, ಎಂಥ ಗುಣ? ಲೌಕಿಕ ಫಲ ಕೊಡೋದನ್ನ ಬಯಸ್ಲಿ, ಆದ್ರೆ ಅವನಿಗೆ ಮೋಕ್ಷಕ್ಕೆ ತೊಂದರೆ ಆಗದೆ ಇರೋ ತರ ದೇವರ ಪ್ರಸಾದವನ್ನ ಬಯಸ್ತಾ ಅವನು ಹೋದ್ರೆ ಸಾಕು.
ಯಾಕೆಂದ್ರೆ ಬೇರೆ ಕಾಮನೆಗಳನ್ನೇ ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೊಂಡ್ ಮಾಡಿದ್ರೆ ಆಗ ದೇವರ ಗುಣಗಳನ್ನು ಎಷ್ಟು ಉಪಾಸನೆ ಮಾಡಿದ್ರು ಅವನಿಗೆ ಮೋಕ್ಷ ಬೇಕಾದ ಅನುಗ್ರಹ ದೊರೆಯಲ್ಲ. ಹಾಗಾಗಿ ಪೂರ್ವಹೇತ್ವ ಭಾವ, ಎಲ್ಲಾ ಕಡೆ ನಮಗೆ ಕಾಮನೆ ಬೇಕು. ಕಾಮನೆ ಇಲ್ಲದೆ ಹೋದ್ರೆ ಅಂತಹ ಗುಣಗಳ ಉಪಸಂಹಾರ ನಡೆಯೋದೇ ಇಲ್ಲ. ಅಂದ್ರೆ ಇವಾಗ ಮೋಕ್ಷ ಬೇಕು ಅಂತ ಬಯಸ್ತ, ಬಯಸಿ ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಯಾವ ರೀತಿ ದೇವರ ಅನುಗ್ರಹ ಆಗ್ಬೇಕು ಆ ರೀತಿ ಗುಣಗಳನ್ನು ಯೋಚಿಸ್ತಾನೆ. ಅವನಿಗೆ ಕಾಮನೆನೇ ಇಲ್ಲ ಅಂತ ಅನ್ಕೊಡಿ, ಸುಮ್ನೆ ದೇವರ ಧ್ಯಾನ ಮಾಡ್ತಾ ಇದ್ರೆ ಅವ್ನಿಗೆ ಏನ್ ಸಿಗತ್ತೆ? ಲೌಕಿಕ ಫಲಗಳಷ್ಟೇ ಸಿಗತ್ತೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ಭಗವಂತನ ಅನುಗ್ರಹ ಅದು ದೊರೆಯಲ್ಲ ಅಂತ. ಇಷ್ಟು ಈ ಸೂತ್ರದ ಅರ್ಥ. ಒಟ್ಟು ತಾತ್ಪರ್ಯ ಏನಾಯ್ತು ಇಲ್ಲಿವರೆಗೆ ಅಂದ್ರೆ, ಶ್ರೀಕರ, ನರಸಿಂಹ ಹೀಗೆ ಅನೇಕ ರೂಪಗಳ ಧ್ಯಾನ ಮಾಡ್ಲಿಲ್ಲ ಅಂತ ಆದ್ರೆ ಏನ್ ಮೋಕ್ಷ ಸಿಗೋದೇ ಇಲ್ಲ ಅಂತಿಲ್ಲ. ಅದು ಮಾಡದೆ ಆದ್ರೂ ಚಿಂತೆ ಇಲ್ಲ, ಮೋಕ್ಷ ಅಂತೂ ಸಿಗತ್ತೆ. ಆದ್ರೆ ಒಂದು ಪ್ರಶ್ನೆ ಬಂದಿತ್ತು, ಈಗ ಜ್ಞಾನಕ್ಕೆ ಉಪಾಯ ಯಾವುದು? ಗುರುದಕ್ಷಿಣೆ. ಗುರುಗಳ ಹತ್ರ ಹೋಗಿ ದಕ್ಷಿಣೆ ಕೊಟ್ಟ, ಗುರುಗಳು ತೃಪ್ತಿ ಪಟ್ರು, ಆಗ ಹೇಳ್ಕೊಟ್ಟಾಗ ಅವನಿಗೆ ಜ್ಞಾನ ಬಂತು. ಹಾಗಾದ್ರೆ ಏನಾಯ್ತು? ಜ್ಞಾನಕ್ಕೆ ಉಪಾಯ ಯಾವುದು? ಗುರುದಕ್ಷಿಣೆ. ಹಾಗೇನಿಲ್ಲ, ಗುರುದಕ್ಷಿಣೆ ಕೊಟ್ಟಿದ್ ಮಾತ್ರಕ್ಕೇನೆ ಜ್ಞಾನ ಬರುತ್ತೆ ಅಂತಿಲ್ಲ, ಕೊಡ್ಲಿಲ್ಲ ಅಂದ್ ಮಾತ್ರಕ್ಕೆ ಜ್ಞಾನ ಬರಲ್ಲ ಅಂತಾನೂ ಇಲ್ಲ. ಅವ್ನು ಗುರುದಕ್ಷಿಣೆ ಕೊಡ್ತಾನೋ ಬಿಡ್ತಾನೋ ಜ್ಞಾನ ಸಂಪಾದನೆ ಅಂತೂ ಆಗತ್ತೆ ಗುರುಗಳ ಅನುಗ್ರಹದಿಂದ. ಇಲ್ಲ ಗುರುಗಳಿಗೆ ಗುರುದಕ್ಷಿಣೆನೂ ಕೊಟ್ಟ ಮೇಲೂ ಗುರುಗಳು ಸರಿಯಾಗಿ ಹೇಳ್ಕೊಡ್ಬೇಕು ಅಂತಾನೂ ಇಲ್ಲ. ಹೀಗೆ ಗುರುದಕ್ಷಿಣೆ ಅನ್ನೋದು ಕೇವಲ ಅದು ಮಾತ್ರ ಜ್ಞಾನಕ್ಕೆ ಉಪಾಯ ಅನ್ನೋದು ತಪ್ಪು. ಯಾಕಂದ್ರೆ ಗುರುದಕ್ಷಿಣೆಯಿಂದಲೇ ಜ್ಞಾನ ಬರೋದಿದ್ರೆ ಆಗ ನೀವು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಅಂತ ಹೋಗ್ಬೇಕು. ಆದ್ರೆ ಹಾಗೇನಿಲ್ಲ, ಧನಾದಿಗಳ ಅವಶ್ಯಕತೆ ಇಲ್ಲ. ಅದಿಲ್ಲದೆ ಹೋದ್ರು, ಗುರುದಕ್ಷಿಣೆ ಕೊಡ್ಲಿಲ್ಲ ಅಂತ ಆದ್ರೂ ಜ್ಞಾನ ಸಂಪಾದನೆ ಆಗೇ ಆಗತ್ತೆ. ಹಾಗಾಗಿ ಜ್ಞಾನ ಸಂಪಾದನೆಯನ್ನ ಹೇಗೆ ಧನದ ಅಪೇಕ್ಷೆ ಇಲ್ಲದೆ ಗುರುಗಳ ಅನುಗ್ರಹದಿಂದಲೇ ಹೇಗೆ ಸಂಪಾದನೆ ಮಾಡಬಹುದು ಅಂದ್ರೆ ನಿಯಮತಃ ಗುರುದಕ್ಷಿಣೆ ಇದ್ರೆ ಮಾತ್ರ ಜ್ಞಾನ ಸಿಗೋದು ಅಂತಿಲ್ಲ. ಅದೇ ತರ ಇಲ್ಲೂ ಕೂಡ ಭಗವಂತನ ಪ್ರೀತಿ ಸಿಗಬೇಕು ಅಂತಂದ್ರೆ ಅದು ಬಿಂಬರೂಪ ಬಿಟ್ಟು ಬೇರೆ ರೂಪವನ್ನ ಧ್ಯಾನ ಮಾಡ್ಲೇಬೇಕು ಅಂತಿಲ್ಲ. ಅದು ಮಾಡದೇ ಇದ್ರೂ ಭಗವಂತನ ಪ್ರೀತಿ ಸಿಗತ್ತೆ, ಅದನ್ನ ಮಾಡ್ಲೇಬೇಕು ಅಂತಿಲ್ಲ ಅಂತ ಆ ಅಂಶದಲ್ಲಿ ಇದನ್ನ ಉದಾಹರಣೆ ಕೊಟ್ಟಿದ್ದಾರೆ. ಇಷ್ಟಾಗಿ ಮುಂದಿನ ಅಧಿಕರಣಕ್ಕೆ ಹೋಗೋಣ. ಯಥಾಶ್ರಯ ಭಾವಾಧಿಕರಣಂ ಅಂತ ಹೊಸ ಅಧಿಕರಣ. ಇಲ್ಲಿ ಬಂದ ವಿಚಾರ ಇಷ್ಟು, ದೇವತೆಗಳೆಲ್ಲ ದೇವರ ಒಂದೊಂದು ಅಂಗಗಳನ್ನ ಆಶ್ರಯಿಸಿಕೊಂಡಿದ್ದಾರೆ. ಇದು ನಮಗೆ ಗೊತ್ತಿದೆ. ದೇವರ ಕಣ್ಣಿನಲ್ಲಿ ಸೂರ್ಯ ಇರ್ತಾನೆ, ದೇವರ ಪಾದದಲ್ಲಿ ಒಬ್ಬ, ದೇವರ ಕೈನಲ್ಲಿ ಒಬ್ಬ, ಇದೆಲ್ಲ ವಿಸ್ತಾರವಾಗಿ ನಾವು ಕೇಳಿದ್ದೇವೆ. ಈಗ ನಮ್ಮ ಪ್ರಶ್ನೆ ಎಷ್ಟು, ದೇವತೆಗಳನ್ನ ದೇವರ ಆಯಾಯ ಅಂಗದಲ್ಲಿ ಇದ್ದಾರೆ ಅಂತ ಧ್ಯಾನ ಮಾಡಬೇಕಾ ಬೇಡ? ದೇವತೆಗಳು ಚಿಂತಿಸ್ತೀವಿ, ಧ್ಯಾನ ಮಾಡ್ತೀವಿ. ದೇವತೆ ಸೂರ್ಯ ದೇವತೆ ಎಲ್ಲಿದ್ದಾನೆ? ಅವನು ವಿರಾಟ್ ರೂಪಿ ಪುರುಷನ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ ಅಂತ ಚಿಂತಿಸ್ಬೇಕಾ ಬೇಡ ಅಂತ ಸಂಶಯ. ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ, ಯಥೋ ಜನ್ಮ ತತ್ರೈವ ಸ್ಥಿತಿ. ಎಲ್ಲಿಂದ ಹುಟ್ಟಿದ ಒಬ್ಬ ದೇವತೆ ಅಲ್ಲೇ ಅವನು ಇರ್ತಾನೆ. ಹೇಗೆ ಚಕ್ಷೋ ಸೂರ್ಯೋ ಅಜಾಯತ ಅನ್ನೋ ಶ್ರುತಿ ಚಕ್ಷುಸ್ಸಿನಿಂದ ಸೂರ್ಯನ ಉತ್ಪತ್ತಿನ ಹೇಳ್ತಾ ಇದೆ, ಅಂದ್ರೆ ಕಣ್ಣಿನಿಂದ ಸೂರ್ಯ ಹೊರಗೆ ಬಂದಿದ್ದಾನೆ. ಹಾಗಾಗಿ ಸೂರ್ಯನನ್ನ ಎಲ್ಲಿದ್ದಾನೆ ಅಂತ ಚಿಂತಿಸ್ಬೇಕು? ಸೂರ್ಯ ಆ ಭಗವಂತನ ಕಣ್ಣಿನಲ್ಲೇ ಇರ್ತಾನೆ, ಅಲ್ಲೇ ನಾವು ಚಿಂತಿಸ್ಬೇಕು. ಯಾಕಂದ್ರೆ ಸೂರ್ಯನ ಮನೆ ಅದು ಭಗವಂತನ ಕಣ್ಣು, ಹಾಗಾಗಿ ಮನೆಯಲ್ಲೇ ಇರ್ತಾನ ಅವನು. ಹಾಗಾಗಿ ಮನೆಯಲ್ಲೇ ಇದ್ದಾನೆ, ಭಗವಂತನ ಕಣ್ಣಿನಲ್ಲೇ ಇದ್ದಾನೆ ಅಂತ ಚಿಂತಿಸ್ಬೇಕಲ್ವಾ ಅಂತ ಈ ರೀತಿ ಒಂದು ಸಂಶಯ ಬರ್ತಾ ಇದೆ. ಯಾಕಂದ್ರೆ ಚಕ್ಷೋ ಸೂರ್ಯೋ ಅಜಾಯತ ಅನ್ನೋಲ್ಲಿ ಏನ್ ಹೇಳಿದ್ದಾರೆ? ಕಣ್ಣಿನಿಂದ ಸೂರ್ಯ ಹುಟ್ಟುತ್ತಾನೆ ಅಂತ ಅಷ್ಟೇ ಹೇಳಿದ್ದಾರೆ, ಅಲ್ಲೇ ಧ್ಯಾನ ಮಾಡ್ಬೇಕು ಅಂತೇನು ಹೇಳಿಲ್ಲ. ಕೆಲವ್ರೇನ್ ಅರ್ಥ ಮಾಡ್ಕೊಂಡ್ರು, ಎಲ್ಲಿ ಹುಟ್ಟುತ್ತಾನೋ ಅಲ್ಲೇ ಆ ದೇವತೆ ಇರ್ತಾನೆ, ಆದ್ರಿಂದ ನೀವು ಸೂರ್ಯನ ಧ್ಯಾನ ಮಾಡ್ಬೇಕು ಅಂದ್ರೆ ದೇವ್ರ ಕಣ್ಣನ್ ಧ್ಯಾನ ಮಾಡ್ಲೇಬೇಕು, ಯಾಕೆ ಅವನ ಮನೆ ಅದು ಅಲ್ಲೇ ಇರ್ತಾನೆ ಅಂತ. ಇಷ್ಟು. ಅದಕ್ಕೆ ಪೂರ್ವ ಪಕ್ಷಿಗಳು ತಾವು ಪ್ರಶ್ನೆಯನ್ನು ಮಾಡ್ತಾರೆ, ಅವಿಶೇಷ ದೃಷಿ ಅಂದ್ರೆ ವಿಶೇಷವಾದ ಅಧಿಕಾರಿಯನ್ನ ಹೇಳಲಿಲ್ಲ ಅಂತ. ಅಂದ್ರೆ ಅಭಿಪ್ರಾಯ, ಈಗ ಮೋಕ್ಷದಲ್ಲಿರೋರು ಅಥವಾ ಮೋಕ್ಷವನ್ನ ಬಯಸೋರು, ಇಬ್ರಲ್ಲಿ ಯಾರು ಆಗ್ಬಹುದು? ಮೋಕ್ಷವನ್ನ ಬಯಸೋರು ದೇವತೆಗಳು ತಾವು ಹೇಗೆ ಧ್ಯಾನ ಮಾಡ್ತಾರೆ ಅಂದ್ರೆ ಮೋಕ್ಷ ಬಯಸುವಂತಹ ದೇವತಾ ಪದವಿಗೆ ಯೋಗ್ಯರಾದ ಜೀವರು ಅವರು ಹೇಗ್ ಬಯಸ್ತಾರೆ ಅಂದ್ರೆ ದೇವರನ್ನ ಆ ದೇವತೆಗಳಿಗೆ ಆಶ್ರಯವನ್ನಾಗಿ ಚಿಂತಿಸ್ತಾರೆ. ಅಂದ್ರೆ ಒಬ್ಬೊಬ್ಬ ದೇವತೆಗೂ ಈ ಭಗವಂತ ತನ್ನ ಒಂದೊಂದು ಅಂಗಗಳಲ್ಲಿ ಆಶ್ರಯ ಕೊಟ್ಟಿದ್ದಾನೆ, ಒಂದೊಂದು ಅಂಗಗಳನ್ನ ಅವಲಂಬಿಸಿಕೊಂಡು ಆಯಾಯ ಎಲ್ಲ ದೇವತೆಗಳು ಕೂಡ ಇದ್ದಾರೆ ಅಂತ ಹೀಗ್ ಚಿಂತಿಸ್ಬೇಕು. ಇದು ಯಾರಿಗ್ ಸಾಧ್ಯ? ಇದು ದೇವತಾ ಪದವಿಯಲ್ಲಿ ಹೋಗಿ ಮುಂದೆ ಕೂತು ಯಾರು ಆಳ್ತಾರೋ ಅಂತ ಯೋಗ್ಯರಿಗೆ ಮಾತ್ರ ಸಾಧ್ಯ. ಬೇರೆಯವ್ರಿಗೆ ಸಾಧ್ಯನಾ ಅಂದ್ರೆ ಯೋಗ್ಯತೆ ಗೊತ್ತಿರೋದಿಲ್ಲ, ಆದ್ರಿಂದ ಯಾರಿಗಾದ್ರೂ ಸಾಧ್ಯ ಆಗ್ಬಹುದು. ಅದು ಯೋಗ್ಯತೆ ಮೀರಿ ಆದ್ರೆ ಅವನಿಗೆ ಅಂಥ ಬುದ್ಧಿನೇ ಬರೋದಿಲ್ಲ. ಹಾಗಾಗಿ
ಮನುಷ್ಯರಿಗೆ ಇಷ್ಟೆಲ್ಲ ಉಪಾಸನೆ ಮಾಡೋ ಅಗತ್ಯನೇ ಇಲ್ಲ. ಯಾಕಂದ್ರೆ ದೇವರ ಅಂಗಾಂಗಗಳಲ್ಲಿ ದೇವತೆಗಳಿರ್ತಾರೆ ಅನ್ನೋ ಉಪಾಸನೆ ಯಾಕೆ ಬೇಕು? ಅವ್ರಿಗೆ ಸತ್ ಚಿತ್ ಆನಂದ ಆತ್ಮ ಅಂತ 4 ಸಾಕು. ಈ 4 ಗುಣಗಳನ್ನ ಅವ್ರು ಉಪಾಸನೆ ಮಾಡಿದ್ರೆ ಸಾಕು. ಅವ್ರಿಗೆ ಬೇರೆ ರೀತಿಯ ಉಪಾಸನೆ ಅಗತ್ಯ ಇಲ್ಲ. ಇದನ್ನ ದೇವತೆಗಳಿಗೆ ಉಪಾಸನೆ ಅಂತಾನೆ ಕೊನೆಗೆ ಒಪ್ಪಬೇಕು. ಯಾಕಂದ್ರೆ ಯಾವ ಅಧಿಕಾರಿಗಳನ್ನು ಹೇಳಿಲ್ಲ, ಎಲ್ಲಾ ದೇವತೆಗಳನ್ನ ದೇವರ ಒಂದೊಂದು ಅಂಗಗಳಲ್ಲಿ ಉಪಾಸನೆ ಮಾಡಿ ಅಂತ ಹೇಳಿದ್ದಾರೆ. ಈ ಉಪಾಸನೆಯನ್ನ ಮನುಷ್ಯರೇ ಮಾಡ್ಬೇಕು ಅಥವಾ ದೇವತೆಗಳೇ ಮಾಡ್ಬೇಕು ಅಂತ ವಿಶೇಷ ಅಧಿಕಾರಿಗಳನ್ನ ಹೇಳಿಲ್ಲ. ಹಾಗಾಗಿ ಈ ಮನುಷ್ಯರು ತಾವು ಮಾಡೋ 4 ಗುಣ ಉಪಾಸನೆ ಚೆನ್ನಾಗಿ ಮಾಡಿದ್ರೆ ಸಾಕು. ಅದ್ರ ಮೇಲೆ ಇದು ಬೇರೆ 5 ಸೇರ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗತ್ತೆ. ಅಷ್ಟೆಲ್ಲ ಇಂಥವರೇ ಮಾಡ್ಬೇಕು ಅಂತಾನು ಕೂಡ ಅಲ್ಲೇನ್ ಹೇಳಿಲ್ಲ. ಹಾಗಾಗಿ ಮನುಷ್ಯರು ಇದರಲ್ಲಿ ಈ ಭಗವಂತನ ಒಂದೊಂದು ಅಂಗಗಳಲ್ಲಿ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೆ ಅನ್ನೋ ಉಪಾಸನೆ ಮಾಡೋ ಅಗತ್ಯ ಇಲ್ಲ ಅಂತ ಇಷ್ಟು ಪೂರ್ವ ಪಕ್ಷ ಬಂತು. ಅದಕ್ಕೆ ಉತ್ತರ ಕೊಟ್ರು, ಇಲ್ಲ, ಗುಣ ವೈಶೇಷ್ಯ, ದೇವತೆಗಳ ವಿಶೇಷ ಗುಣ ಅಂತೆ. ಏನು? ಮುಕ್ತಿಯಲ್ಲಿ ಪರಮಾತ್ಮನ ಯಾವ ಗುಣ ಇದೆಯೋ ಆ ಗುಣಗಳನ್ನೆಲ್ಲ ಒಂದೊಂದೇ ಆಶ್ರಯಿಸಿರ್ತಾರಂತೆ. ಯಾಕೆಂದ್ರೆ ಮೋಕ್ಷಕ್ಕೆ ಹೋದಾಗ ಅವರು ಒಂದು ಆನಂದ ಪಡಿಬೇಕಾಗಿರುತ್ತೆ. ಅವಾಗ ಏನ್ ಮಾಡ್ತಾರೆ? ದೇವರಲ್ಲಿರೋ ಆನಂದವನ್ನ ಚಿಂತಿಸ್ತಾ ಇರ್ತಾರೆ. ಮೋಕ್ಷಕ್ಕೆ ಹೋದಾಗ ಅವನು ಒಳ್ಳೆ ಜ್ಞಾನ ಪಡಿಬೇಕು ಅಂತ ಇರ್ತಾನೆ. ಮೊದಲು ಭಗವಂತನಲ್ಲಿ ಜ್ಞಾನವನ್ನ ಚಿಂತನೆ ಮಾಡ್ತಾ ಇರ್ತಾನೆ. ಭಗವಂತನ ಜ್ಞಾನ ಎಷ್ಟು, ಭಗವಂತನ ಆನಂದ ಎಷ್ಟು ಅಂತ ಯೋಚಿಸಿದಷ್ಟು ಮುಕ್ತಿಯಲ್ಲಿ ಅದೇ ಫಲಗಳು ಅವನಿಗೆ ಸಿಗತ್ತೆ ಅಂತ. ಅಂತೂ ಹೀಗೆ ಪರಮಾತ್ಮನ ಏನೇನು ಗುಣಗಳಿದೆ ಆ ಎಲ್ಲ ಗುಣಗಳನ್ನ ಆಶ್ರಯಿಸಿಕೊಂಡಿರ್ತಾರೆ ದೇವತೆಗಳು. ಅಂದ್ರೆ ಅಭಿಪ್ರಾಯ, ದೇವತೆಗಳು ಅಂತಹ ಗುಣಗಳನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಶ್ಲೋಕವನ್ನ ಕೊಡ್ತಾರೆ ಉದಾಹರಣೆಯಾಗಿ. ನಚ ದೇವಾದೀನಾಮಿತಿ ತತ್ರೈವ ವಿಶೇಷ ವಚನಾಭಾವಾತ್ ಬ್ರಹ್ಮಾ ಶಿರಸಿರಲಾಟೆ ರುದ್ರ ಇತ್ಯಾದೀನಾಂನ ಅವಶ್ಯೋಪಾಸ್ಯತ. ಬ್ರಹ್ಮದೇವರು ಭಗವಂತನ ತಲೆಯಲ್ಲಿದ್ದಾರೆ, ಭಗವಂತನ ಹಣೆಯಲ್ಲಿ ರುದ್ರದೇವರಿರ್ತಾರೆ ಅನ್ನೋ ಧ್ಯಾನ ಯಾಕೆ ಮಾಡ್ಬೇಕು? ಭಗವಂತನ ಈ ಅಂಗದಲ್ಲಿ ಈ ದೇವತೆ, ಈ ಅಂಗದಲ್ಲಿ ಈ ದೇವತೆ, ಕಣ್ಣಿನಲ್ಲಿ ಸೂರ್ಯ, ಮನಸ್ಸಿನಲ್ಲಿ ಚಂದ್ರ, ಹೀಗೆ ಪ್ರತಿಯೊಬ್ಬ ದೇವತೆಗಳನ್ನ ಪ್ರತಿಯೊಂದು ಭಗವಂತನ ಅಂಗಾಂಗಗಳಲ್ಲಿ ಚಿಂತನೆ ಮಾಡೋ ಅವಶ್ಯಕತೆ ಏನಾದ್ರೂ ಕೂಡ ಏನಿದೆ? ಅದ್ ಬೇಡ. ಅದನ್ನ ಅವಶ್ಯ ಉಪಾಸನೆಯನ್ನ ಮನುಷ್ಯರು ಮಾಡೋ ಹಾಗಿಲ್ಲ ಅಂತ. ಆಗ ಶ್ಲೋಕ ಕೊಡ್ತಾರೆ, ದೇವಾದೀನಾಮೇವ ಧ್ಯಾಯೇತ್ ಅಂಗೇಶ್ವಂಗ ದೇವತಾ ಪರಸ್ಯ ವಿಶಿಷ್ಟಾನಿ ಗುಣಾ ಮುಕ್ತೌ ದೇವಾನಾಂ ಭವಂತಿ ತೇ ತಾದೃಶಾಸ್ತೆ ಹರೇರನುರೂಪಾಹ ಅಂತ. ಇದಕ್ಕೆ ಅರ್ಥ ಇಷ್ಟೇ. ಮನುಷ್ಯರಿಗಂತೂ ಈ ಉಪಾಸನೆ ಇದೆಯೋ ಇಲ್ವೋ ಅನ್ನೋ ಒಂದು ಚರ್ಚೆ ಬಂತು. ಆದ್ರೆ ಹಾಗಿಲ್ಲ. ದೇವತೆಗಳನ್ನ ಪರಮಾತ್ಮನ ಒಂದೊಂದು ಅಂಗದಲ್ಲಿ ಇದಾರೆ ಅಂತ ಚಿಂತಿಸ್ಬೇಕು. ಇದು ಯಾರು ಚಿಂತಿಸ್ಬೇಕು? ದೇವತೆಗಳು ಯಾಕೆ ಚಿಂತಿಸ್ಬೇಕು? ದೇವತೆಗಳು ತಮ್ಮ ಪದವಿಯನ್ನು ಪಡೆದಿದ್ದಾರೆ ಅಂದ್ರೆ ಇಂಥ ಚಿಂತನೆ ಎಲ್ಲ ನಡೆದಿರತ್ತೆ ಅಂತಾನೆ ಅರ್ಥ. ಅವರೇನು ತಾವು ಚಿಂತಿಸ್ಬೇಕಾಗಿಲ್ಲ. ಹಾಗಾದ್ರೆ ಏನಾಯ್ತು? ಮೋಕ್ಷದಲ್ಲಿ ದೇವತೆಗಳು ಒಂದೊಂದು ಫಲ ಪಡೀತಾರೆ. ಏನು? ಭಗವತ್ ಚಕ್ಷುಸ್ಥಿರತ್ವ, ದೇವರ ಕಣ್ಣಿನಲ್ಲೇ ಆ ಮೋಕ್ಷದಲ್ಲಿ ಇರ್ತಾರೆ. ಯಾವಾಗ? ದೇವತೆಗಳು ಪರಮಾತ್ಮನನ್ನ ಈ ಅಂಗದಲ್ಲಿ ಇಂಥ ದೇವತೆ ಇದ್ದಾನೆ, ಇಂಥ ದೇವತೆ ಇದ್ದಾನೆ ಅಂತ ಹೀಗೆ ಉಪಾಸನೆ ಮಾಡ್ತಾ ಇದ್ರೆ, ಇದು ಯಾರು ಪಡಿತಾರೆ ಅಂದ್ರೆ ಇದನ್ನ ಮನುಷ್ಯರು ಕೂಡ ಪಡಿಲಿಕ್ಕೆ ಅವಕಾಶ ಇದೆಯಲ್ಲ. ಒಂದ್ ವೇಳೆ ಮನುಷ್ಯರು ಮೋಕ್ಷಕ್ಕೆ ಹೋದಾಗ ಅವರು ಒಂದು ವಿಶಿಷ್ಟ ಫಲ ಪಡಿಬೇಕು ಅಂದ್ರೆ ಇಂತಿಂತ ದೇವತೆ ಇಂತಿಂತ ದೇವರ ಅಂಗದಲ್ಲಿ ಇದ್ದಾನೆ ಅಂತ ಯೋಚಿಸ್ತಾ ಇದ್ರೆ ಇವ್ರಿಗೂ ಅಂತ ಫಲ ಸಿಗ್ಬೋದು ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಅಂತೂ ಮುಕ್ತಿ ಬಂದಾಗ ಆಯಾಯ ಪರಮಾತ್ಮನ ಅಂಗಗಳನ್ನ ಆಶ್ರಯಿಸೋದು ಅಂತೇನಿದೆ, ಇದೆಲ್ಲ ದೇವತೆಗಳ ಒಂದು ವಿಶೇಷ ಗುಣ. ಅದನ್ನ ಉಪಾಸನೆ ಮಾಡ್ತಾ ಇದ್ರೆ ಆಗ ದೇವತೆಗಳಿಗೆ ಭಗವತ್ ಚಕ್ಷು ಸ್ಥಿತೋಹಂ, ನಾನು ದೇವರ ಕಣ್ಣಿನಲ್ಲಿ ಇದೀನಿ ಅಂತ ಯೋಚಿಸಿದಷ್ಟು ಆ ಸೂರ್ಯ ದೇವರ ಕಣ್ಣಿನಲ್ಲಿ ತಾನು ಆನಂದವನ್ನ ಪಡ್ತಾ ಇರ್ತಾನೆ. ಮದಾಧಾರ ಚಕ್ಷುಷ್ಮಾನ್ ಭಗವಾನ್, ಅಥವಾ ನನ್ನ ಕಣ್ಣಿಗೆ ಆಧಾರ ಭಗವಂತ, ಅಥವಾ ಅವನ ಕಣ್ಣಿನಿಂದ ನಾನು ಹುಟ್ಟಿದ್ದೀನಿ, ಅವನ ಕಣ್ಣಿನಲ್ಲಿ ನಾನಿದ್ದೀನಿ ಅಂತ ಹೀಗೆ ಚಿಂತನೆಯನ್ನ ಅವರು ಮಾಡ್ತಾ ಇರ್ತಾರೆ. ಹೀಗಾಗಿ ಪರಮಾತ್ಮನ ಅಂಗಗಳಲ್ಲಿ ದೇವತೆಗಳೆಲ್ಲ ಆಶ್ರಯ ಪಡೆದಿರ್ತಾರೆ ಅನ್ನೋದೇನಿದೆ, ಇದು ದೇವತೆಗಳಿಗೆ ವಸ್ತುತಃ ಕೊಡೋದಿಲ್ಲ. ಯಾಕೆಂದ್ರೆ ವಿಶೇಷ ವಾಕ್ಯ ಅವ್ರಿಗೂ ಇಲ್ಲ. ದೇವತೆಗಳಿಗೆ ಉಪಾಸನೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇವ್ರೇನ್ ಮಾಡಿದ್ರು? ಪರಮಾತ್ಮನ ಜ್ಞಾನವನ್ನ ಸಂಪಾದನೆ ಮಾಡ್ಲಿಕ್ಕೆ, ಅನುಗ್ರಹ ಸಂಪಾದನೆ ಮಾಡ್ಲಿಕ್ಕೆ ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಯೋಗ್ಯತೆಗೆ ತಕ್ಕ ಹಾಗೆ ದೇವತೆಗಳು ಆ ರೀತಿ ಧ್ಯಾನವನ್ನ ಮಾಡ್ತಾರೆ. ಅವರು ವಿಶೇಷ ಗುಣವನ್ನ ಪಡಿತಾರೆ. ಅದು ಹೇಗ್ ಪಡಿತಾರೆ ಅಂದ್ರೆ, ದೇವರ ಕಣ್ಣಿನಲ್ಲಿ ನಾನು ಇದೀನಿ ಅಂತ ಸೂರ್ಯ ಚಿಂತಿಸ್ಬೋದು, ಅಥವಾ ನನ್ನ ಕಣ್ಣಿಗೆ ದೇವರ ಆಧಾರ ಅಂತ ಚಿಂತಿಸ್ಬೋದು. ಈ ರೀತಿಯಲ್ಲಿ ಈ ಅಧಿಕರಣದ ಮುಕ್ತಾಯ ಆಗುತ್ತೆ. ಇನ್ನು ಮುಂದೆ ಈ ಅಧಿಕರಣದ ಇಲ್ಲಿ ಬರುವಂತಹ ಬ್ರಹ್ಮಸೂತ್ರಕ್ಕೆ ಏನರ್ಥ ಅಂತ ನೋಡ್ಬೇಕು. ಅದರ ಅರ್ಥವನ್ನ
ಮುಂದಿನ ಪಾಠ ಅಂದ್ರೆ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.